ನೀವು ಟೊಮೆಟೊ ರಸಮ್ನ ಮಾಡಿರ್ತೀರ, ಆದರೆ ಬೀಟ್ರೂಟ್ ರಸಮ್ ಯಾವತ್ತಾದರೂ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಬೀಟ್ರೂಟ್ ರಸಮ್ಗೆ 1 ಕಪ್ಪಿನಷ್ಟು ಬೀಟ್ರೂಟ್ನ ಕಟ್ ಮಾಡಿ ಹಾಕಿದ್ದೀನಿ, 1 ಕಪ್ಪಿನಷ್ಟು ಟೊಮೆಟೊ, ಆಮೇಲೆ ಬೆಳ್ಳುಳ್ಳಿ ಒಂದು 6ರಿಂದ 7, ನಂತರ ಪೆಪ್ಪರ್ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೀರು ಬೇಕಿದ್ರೆ ಹಾಕಿ, ಬಟ್ ಟೊಮೆಟೊ ಇರೋದ್ರಿಂದ ನೀರು ಅವಶ್ಯಕತೆ ಇಲ್ಲ. ಈಗ ನಾನು ಬಾಣಲೆಗೆ ಸ್ವಲ್ಪ ಎಣ್ಣೆ, ಆಮೇಲೆ ಸಾಸಿವೆ, ಸ್ವಲ್ಪ ಜೀರಿಗೆ, ರೆಡ್ ಚಿಲ್ಲಿ 1-2, ಆಮೇಲೆ ಕರಿಬೇವು, ಸ್ವಲ್ಪ ಹಿಂಗು, ಆಮೇಲೆ ಅರಿಶಿನ ಪೌಡರು, ಚಿಲ್ಲಿ ಪೌಡರ್ ಹಾಕಿದ್ದೀನಿ ಒಂದು ಅರ್ಧ ಟೀ ಸ್ಪೂನು, ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಪೌಡರ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ನಿಮಿಷ ಆದಮೇಲೆ ನಾವು ಬೀಟ್ರೂಟು ಟೊಮೆಟೊ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೇವಲ್ಲ, ಅದನ್ನು ಇದಕ್ಕೆ ಹಾಕಿ ನೀವು ಸ್ವಲ್ಪ ಉಪ್ಪನ್ನು ಹಾಕಿ ಅದ್ರ ಜೊತೆ ನೀರನ್ನು ಹಾಕಿ ಹದ ಮಾಡ್ಕೋಬೇಕು. ಅದರ ಮೊದಲು ನಾನಿಲ್ಲಿ ಹುಳಿಯನ್ನು ಹಿಂಡ್ತಾ ಇದ್ದೀನಿ. ಒಂದು ಚಿಕ್ಕ ತುಂಡು ಹುಳಿಯನ್ನು ಹಿಂಡಿ ಅದರ ನೀರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ನೀರನ್ನು ಹದ ಮಾಡಿಕೊಂಡು ರಸಮನ್ನು ಒಂದು ಹದಕ್ಕೆ ತರ್ತಾ ಇದ್ದೀನಿ. ನೋಡಿ, ಈ ಥರ ಬಂದ ಮೇಲೆ ಇದನ್ನು ಕುದಿಲಿಕ್ಕೆ ಬಿಡಬೇಕು. ಆಗ ನಾವು ಒಂದು 2 ಟೀ ಸ್ಪೂನ್ನಷ್ಟು ಬೆಲ್ಲ ಪೌಡರ್ನ ಹಾಕಿ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಬಾಯ್ಲ್ ಬಂದರೆ ಸಾಕು, ಜಾಸ್ತಿ ಬೇಯಿಸ್ಲಿಕ್ಕೆ ಹೋಗಬೇಡಿ. ರಸಮ್ ಯಾವತ್ತೂ ರೋಲಿಂಗ್ ಬಾಯ್ಲ್ ಬರಬೇಕು ಅಂತ ಹೇಳ್ತಾರೆ. ರೋಲಿಂಗ್ ಬಾಯ್ಲ್ ಬಂದ ತಕ್ಷಣ ನೀವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋಬೇಕು. ನೋಡಿ, ಎಷ್ಟು ಈಸಿಯಾಗಿ ಬೀಟ್ರೂಟ್ ರಸಮ್ ರೆಡಿಯಾಗಿದೆ. ಇದನ್ನು ಒಮ್ಮೆ ಟ್ರೈ ಮಾಡಿ, ಯಾಕಂದರೆ ಸ್ವಲ್ಪ ಖಾರ ಸ್ವಲ್ಪ ಸ್ವೀಟಾಗಿ ಇರುವಂಥ ರಸಮ್ ಇದು. ವೈಟ್ ರೈಸ್ ಜೊತೆ ತುಂಬಾ ಚೆನ್ನಾಗಿ ಕಾಂಬಿನೇಷನ್, ಇದರ ಜೊತೆ ಪಾಪಡ್ ಇಲ್ಲ ಸಂಡಿಗೆ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.